ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ OMI ಇವತ್ತು ಮಲ್ಲಪ್ಪ ಜೋತ್ ಅವರು. ವಕ್ಫ್ ಹೆಂಗಂದ್ರೆ ಸಾಕು, ಹಿಂದುತ್ವವಾಗಿರೋ ಕಿವಿ ನಿಗಿರ್ತವ. ಮುಸ್ಲಿಮ್ಸ್ ಜನರು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ, ಏನಪ್ಪ ಮತ್ತೇನು ಶುರುವಾಯಿತು ಅಂತೇಳಿ. ಯಾಕಂದ್ರೆ ಮೂಲತಃ ವಕ್ಫ್ ಅಂದ್ರೆ ಒಬ್ಬ ಮುಸ್ಲಿಮರು ದಾನ ಮಾಡಿದಂತಹ ಜಾಗ ಅಥವಾ ಪ್ರದೇಶ, ಹೊಲ ಅಂತ, ಅದಕ್ಕೆ ವಕ್ಫ್ ಅಂತ ಹೇಳ್ತಾರೆ. ಜನರಿಗೆ ಒಳ್ಳೆಯದಾಗಲಿ 4 ಜನಕ್ಕೆ, ಅದು ವಕ್ಫದ ಮೂಲ ಉದ್ದೇಶ. ಇಷ್ಟ ಇದು ಮೊದಲು ತಿಳ್ಕೊಬೇಕಾಯ್ತು ನಾವು. ಇದರ ನಂತರ ಮುಂದಿನ ವಿಷಯ, ಇಂಥ ಜಾಗಗಳು ಏನಾದರೂ ಇದ್ದರೆ, ದಾನ ಮಾಡಿದಂಥ ಜಾಗಗಳು ಮುಸ್ಲಿಮ್ ಅಂಥ ಜಾಗಗಳು ಅಕ್ವೈರ್ ಆಗಿದ್ದರೆ ಅವುಗಳನ್ನು ಬಿಡಿಸೋದಕ್ಕೆ ವಕ್ಫ್ ಅಧಿಕಾರಕ್ಕೆ ಕೊಟ್ಟಿದ್ದಾರೆ 1995 ಮನಮೋಹನ್ ಸಿಂಗ್ರ ಸರ್ಕಾರದಲ್ಲಿ. ಈ ವಿಷಯ ಯಾಕೆ ಫಸ್ಟ್ ಹೇಳಿಬಿಟ್ಟಪ್ಪ ಅಂತಂದ್ರೆ, ಇದು ಮೊದಲು ಗೊತ್ತಿರ್ಬೇಕು. ಇದು ಗೊತ್ತಿಲ್ಲ ಹಾಗೆ ಮಾತಾಡಿದ್ರು. ವಕ್ಫ್ 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 ಎಲ್ಲರೂ ಮಾತಾಡಿದ್ದಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಏನಂತೇಳಿ. ವಕ್ಫ್ ಅಂದರೆ ಹಿಂದಿನ ರಾಜನಿಂದ ಬಂದಿದ್ದು, ಮತ್ತೆ ಬಂದಿದ್ದು, ಪಿತಾಳದಿಂದ ಬಂದಿದ್ದು, ಹಿರಿಯರು ಕೊಟ್ಟಿದ್ದು, ಏನೇನೋ ಇದ್ದಾವ. ಆದರೆ ಅವು ಏನೋ ಕೊಟ್ಟಿದ್ದು ದಾನ ರೂಪದಲ್ಲಿ ಕೊಟ್ಟಿರ್ಬೇಕು. ಅದು ಅಂಥ ಜಮೀನುಗಳು, ಅಂಥ ಒಂದು ಪ್ರದೇಶ, ಅಂಥ ಒಂದು ಮನೆಗಳು, ಅವು ವಕ್ಫ್ ಆಡಳಿತಕ್ಕೆ ಬರುವಂಥವು. ಅದನ್ನು ವಕ್ಫದವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದು, ನೀವು ಕೋರ್ಟ್ಗೆ ಹೋಗಿದ್ದು ಇಲ್ಲಿ ನಿಮ್ಮ ಎಲ್ಲಿ ಹೋಗ್ಯದ ನಿಶ್ಚಿತವಾಗಿ ಆ ಜಾಗಗಳನ್ನ ಮಾತ್ರ ನೀವು ಕೇಳ್ರಿ ಅಂತೇಳಿ 95 ಒಂದೇನೋ ಕಾನೂನು ಮಾಡಿದ್ರು ನಮ್ಮ ಮನಮೋಹನ್ ಸಿಂಗ್ರು. ಸರಿ ಇರ್ಬೋದು, ತಪ್ಪಿರೋದು, ಆ ಮಾತು ಬೇರೆ ಚರ್ಚೆ ಮಾಡೋಣ ಅಂತ ಅದನ್ನು. ಆದರೆ ಈಗ ಆ ದಿಶೆಯಲ್ಲಿ BJPಗರ ಅತ್ಯಂತ ಜೋರ್ದಾರೆ. ಈ ಹಿಂದೆ ಇದರ ದೃಷ್ಟಿ ಇಟ್ಕೊಂಡನ ನೋಟಿಸ್ ಕೊಡಿಸೋದಕ್ಕೂ ನಮ್ಮ ಯಡಿಯೂರಪ್ಪನವರು ಕಾರಣೀಭೂತರಿದ್ದಾರೆ, ಬೊಮ್ಮಾಯಿಯವರು ಕಾರಣೀಭೂತರಿದ್ದಾರೆ, ನೀವು ಅದ್ರ ಜೊತೆ ಕಾಂಗ್ರೆಸ್ಸಿಗರು ಕಾರಣೀಭೂತರಿದ್ದಾರೆ. ಈಗಾಗಲೇ ಸಾಕಷ್ಟು ನೋಡಿದ್ವಿ ನಾವು, ಎಷ್ಟು ನೋಟಿಸ್ ಕಳಿಸಿದ್ರು, ಯಾರ ಕಾಲದ ಎಷ್ಟು ಕಳಿಸಿದ್ರು, ಏನು BJPಗರು ಹೆಚ್ಚಿದ್ದಾರೆ. ಆದರೆ BJPಗರು ಹೆಚ್ಚಿದ್ದವರು ಇವತ್ತು ಅದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಒಂದೆರಡು ಮಾತುಗಳು ಮೊದಲು ಅವರು ಏನು ಮಾತಾಡಿದ್ರು ಅದು ನೋಡ್ಕೊಂಡು ಮುಂದಿನ ಹೋಗುವಂಥದ್ದು. ಮೊದಲನೇದಾಗೆ ನಮ್ಮ ವಿಜೇಂದ್ರ ಅವರು ಏನು ಹೇಳ್ತಾರೆ ನೋಡೋದು, ಏನಪ್ಪ ಅಂದ್ರೆ, ನಾನು ಸೂಚಿಸಿದ ಕೆಲಸ ಮಾಡದಿದ್ದರೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಸಚಿವರು ಅಧಿಕಾರಿಗಳನ್ನು ಬೆದರಿಸಿದ್ದಾರೆ. ವಕ್ಫ್ ಮಂಡಳಿ ನೋಟಿಸ್ ವಿಷಯದಲ್ಲಿ ಈಗ ಸೃಷ್ಟಿಯಾಗಿರುವ ಸಮಸ್ಯೆಗೆ ಸಚಿವರ ಬೆದರಿಕೆಯೇ ಕಾರಣ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರನ್ನು ಖುಷಿಪಡಿಸಲು ರೈತರು ಸಾಮಾನ್ಯ ಜನರಿಗೆ ತೊಂದರೆ ಕೊಡುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಖುಷಿಪಡಿಸುವಾಗ? ಮುಸ್ಲಿಮರನ್ನು ಖುಷಿಪಡಿಸುವಾಗ. ಅದಕ್ಕೆ ನಮ್ಮ ಮಾಜಿ JDS ಹಾಲಿ ಕಾಂಗ್ರೆಸ್, ಅದರಲ್ಲೂ KM ಶಿವಲಿಂಗೇಗೌಡ ಕಾಂಗ್ರೆಸ್ ಸದಸ್ಯರು, ಬಾಯಿ ಗೊತ್ತದ ನಿಮಗೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ, ಅವರು ನಿಮ್ಮ ಅಂದರೆ BJP ನಿಮ್ಮ ಸ್ವಾರ್ಥಕ್ಕಾಗಿ ಈ ವಿಷಯ ತಂದಿದ್ದೀರಿ. ಮುಸ್ಲಿಮರು ನಿಮಗೆ ಮತ ಹಾಕುವುದಿಲ್ಲ ಎಂಬ ಕಾರಣಕ್ಕಾಗಿ ಈ ವಿಷಯ ಪ್ರಸ್ತಾಪಿಸುತ್ತಿದ್ದೀರಿ. ದೇಶಕ್ಕೆ ಬೆಂಕಿ ಹಚ್ಚಬೇಡಿ, ದೇಶವನ್ನು ಸುಡಬೇಡಿ, ದೇಶದ ಜನರು ನೆಮ್ಮದಿಯಿಂದ ಇರಲಿ. ಗಾಂಧೀಜಿ ಹೇಳಿದಂತೆ ಜಾತ್ಯತೀತತೆ ಜೀವಂತವಾಗಿರಲಿ ಅಂತ ಅವ್ರು ಹೇಳ್ತಾರೆ. ಇಬ್ಬರಲ್ಲಿ ಯಾರು ಖರೆ ಯಾರು ಸುಳ್ಳ ನಿಮಗೆ ಬಿಟ್ಟಿರ್ತದೆ. ಆದರೆ ಈ ಎಲ್ಲ ಗೊಂದಲಕ್ಕಾಗಿ ಒಂದು ಪರಿಸಮಾಪ್ತಿ ಹಾಡಬೇಕಂತೇಳಿ ಆ ದಿಶೆಯಲ್ಲೇ ನಮ್ಮ ವಕ್ಫ್ ಮಿನಿಸ್ಟರ್, ಸಮಾಜ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ BZ ಜಮೀರ್ ಅಹಮದ್ರವರು ಹೇಳ್ತಾರೆ, ವಕ್ಫ್ ಆಸ್ತಿಗಳಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವ ಬಡವರಿಗೆ ಆ ಸ್ವತ್ತು ನೀಡಲಾಗುವುದು. ಅಂದರೆ ಬಡವರು ಯಾರೋ ಇಲ್ಲದವರು ಮನೆಗೆ ಇಟ್ಕೊಂಡಿದ್ರೆ ಅವ್ರು ಇರಲಿ, ನಾವು ಎಬ್ಸೋದಲ್ಲಪ್ಪ ಅವ್ರನ್ನ. ರೈತರನ್ನು ವಕ್ಫ್ ಆಸ್ತಿಗಳಿಂದ ಒಕ್ಕಲೆಬ್ಬಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ರೈತರು ಏನಾದರೂ ಆ ಜಮೀನುಗಳು ತೊಗೊಂಡಿದ್ರೆ ಮತ್ತೇನೋ ಆಗಿದ್ರೆ ಅದನ್ನು ಎಬ್ಸೋದಲ್ಲಪ್ಪ, ಸ್ಪಷ್ಟವಾಗಿ ಹೇಳ್ತೀವಿ ಅಂತೇಳಿ. ಆದರೆ ಇದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ, ನಿಮಗೆ ಗೊತ್ತದ ನಮ್ಮ ಯತ್ನಾಳ್ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತೇಳಿ. ಅವರಿದ್ದವ್ರು ಇನ್ನೊಂದು ಮಾತು ಮಾತಾಡ್ತಾರೆ. ಇನ್ನೊಂದು ಕಡೆಗೆ, ದೇಶದಲ್ಲಿ ಈಗ ಜಾರಿಯಲ್ಲಿರುವ ವಕ್ಫ್ ಕಾಯ್ದೆ ಕ್ಯಾನ್ಸರ್ ಇದ್ದಂತೆ. ಇದನ್ನು ಹೀಗೇ ಬಿಟ್ಟರೆ ಭಾರತದೊಳಗೆ ಇನ್ನೆರಡು ಪಾಕಿಸ್ತಾನ ಸೃಷ್ಟಿಸುತ್ತದೆ. ಇನ್ನು 2 ಪಾಕಿಸ್ತಾನ ಆಗ್ತಾವ. ಸಂವಿಧಾನದಲ್ಲಿ ಉಲ್ಲೇಖವೇ ಇಲ್ಲದ ವಕ್ಫ್ ಕಾಯ್ದೆಯನ್ನು ಬಳಸಿಕೊಂಡು ಹಿಂದೂಗಳ ಶೋಷಣೆ ನಡೆಯುತ್ತಿದೆ. ಶೋಷಣೆ ಅನ್ನೋ ಶಬ್ದ ಬಳಸಿದ್ದಾರೆ. ಯಾವ ಕಮ್ಯುನಿಸ್ಟ್ ಆದರೂ ಗೊತ್ತಾಗಲಿಲ್ಲ, ಅಂತೂ ಶೋಷಣೆ ಪದ ನೆನಪಿಟ್ಟಿದ್ದಾರೆ, ಭಾಳ ಸಂತೋಷ. ಅದರಿಂದ ಶೋಷಣೆ ಆಗ್ತಾಯಿದೆ ಹಿಂದೂಗಳದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಪಸಂಖ್ಯಾತರಿಂದ ಬಹುಸಂಖ್ಯಾತರ ಶೋಷಣೆ. ಅಂದರೆ ಒಟ್ಟಿನಲ್ಲೇ ನಮ್ಮ ಯತ್ನಾಳರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಇವರು ವಿಶೇಷವಾಗಿ ಇದನ್ನು ಇನ್ನೂ ದೀರ್ಘಕ್ಕೆ ಒಯ್ಯಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆಲ್ರೆಡಿ ಇದು ಭಾಳ ಸೀರಿಯಸ್ ಆಗ್ತದೆ ಗೊತ್ತಾಗಿರುವಂಥ ಸಿದ್ದರಾಮಯ್ಯ ಸರ್ಕಾರ, ನಾವು ಬಡವರದಾಗಲಿ ರೈತರದಾಗಲಿ ಒಕ್ಕಲೆಬ್ಸಕ್ಕೆ ಹೋಗುವುದಿಲ್ಲ. ನಿಜವಾದ ವಕ್ಫ್ ಯಾವುದೋ ಅವ್ರಿಗೆ ನಾವು ನೋಟಿಸ್, ಆ ಪ್ರಸಿದ್ಧ ನೋಟಿಸ್ ಕೊಟ್ಟಿದ್ದಾರೆ ಈಗಲೇ. ಮತ್ತು ರೈತರಂದು ನಾವು ಒಕ್ಕಲೆಬ್ಸೋದು ಮತ್ತು ಮಾಡೋದನ್ನು ಸ್ಪಷ್ಟ. ಇದು ಒಟ್ಟು ಚಿತ್ರಣ, ಯಾರ್ಯಾರು ಏನು ಮಾತಾಡಿದರು ಏನು ಎಂತು ಅಂತೇಳಿ. ಹೀಗಾಗಿ
ಇವತ್ತು ಈ ದಿಶೆಯಲ್ಲಿ ಇನ್ನೊಂದಿಷ್ಟು ಚರ್ಚೆ ಮಾಡಬೇಕಾಗಿದೆ ನಾವು. ಯಾಕಪ್ಪ ಅಂತಂದ್ರೆ ಈ ರೀತಿ ನಾವು ಏನೇನೋ ಆಧಾರ ರಹಿತ ಆರೋಪ ಮಾಡೋದು, ಭ್ರಮೆಗಳನ್ನು ಸೃಷ್ಟಿ ಮಾಡೋದು, ಜೊತೆಗೆ ಈ ರಾಜ್ಯ ದಿವಾಳಿಯದ್ದು ಹೋಗ್ತದೆ ವಕ್ಫದಿಂದ ಅನ್ನುವಂಗೆ ವಾತಾವರಣ ಕ್ರಿಯೇಟ್ ಮಾಡೋದು, ಇವು ಎಲ್ಲದಕ್ಕಿಂತಲೂ ಚರ್ಚೆ ಮನೆ ಅದು. ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ವಿಧಾನಸೌಧ ಅಂದ್ರೆ ಏನಪ್ಪ ಅದು ದೊಡ್ಡ ಪಂಚಾಯಿತಿ. ಎಲ್ಲರೂ ಕೂಡ್ರಿ, ಸಮಾಧಾನ ಚರ್ಚೆ ಮಾಡ್ರಿ. ಮೂಲ ಏನದಪ್ಪ ಇವತ್ತಿನ ಪರಿಸ್ಥಿತಿ ಒಳಗೆ ಆಲ್ರೆಡಿ ಟೆನೆಂಟ್ ಆ್ಯಕ್ಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಭೂ ಸುಧಾರಣಾ ಕಾಯ್ದೆಗಳಾಗಿರ್ಬೋದು, ಇದು ಸಾಕಷ್ಟು ಭೂಮಿಗಳು ಜನಸಾಮಾನ್ಯರಿಗೆ, ರೈತರಿಗೆಲ್ಲ ಹೋಗಿದಾವ. ಅದರಾಗ ವಕ್ಫದು ಇರ್ಬೋದು, ಮತ್ತೇನೂ ಇರ್ಬೋದು. ಅವು ಹೋಗಿದ್ದನ್ನು ಅವ್ರಿಗೆ ನಾವು ಕೇಳೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ಅಂತ ತೆಗೆಯೋದಿಲ್ಲ ಅಂತ ಹೇಳಿದ್ದಾರೆ. ಹೌದು, ದಾನದ ಭೂಮಿ ಯಾವ್ದು ಇರ್ತದೆ ಅಂಥದ್ದು ಕೇಳಿ ವಕ್ಫದವರು ಅದು ಅವರು ತೊಗೊಳ್ಳಿ ಅದನ್ನಂತನೂ ಮಾತು ಈಗಾಗಲೇ ಒಂದು ಕನ್ಕ್ಲೂಷನ್ಗೆ ಬಂದು ನಿಂತಂದ್ರೆ ಇವತ್ತು ಅದು ಒಪ್ತಾ ಇದ್ದಾರೆ. ಈವನ್ ಎಲ್ಲ ಮುಸಲ್ಮಾನ ಸಹೋದರರು ಸಹಿತ ಹೌದಪ್ಪ ಅದು ನಮ್ಮದು ವಕ್ಫದಿತ್ತಪ್ಪ, ದಾನದಿದ್ದರೆ ಕೊಡಲಿ, ಇಲ್ಲಾಂದ್ರೆ ತೊಗೊಳ್ಳಿ. ಒಂದು ಹಂತಕ್ಕೆ ಬಂದಾಗ ಮತ್ತೆ ಅದು ಕೆದಕಿ ಕೇಳೋದ್ರಲ್ಲಿ ಏನು ಅರ್ಥ ಅಂತ. ಯಾಕಪ್ಪ ಅಂತಂದ್ರೆ ಇದ್ರ ಸಲುವಾಗಿ ಮತ್ತು ಹಿಂದೆ ಈಗಾಗಲೇ BJPಗರು ಸಹಿತ ನೋಟಿಸ್ ಕೊಟ್ಟಿದ್ದಾರೆ. ಮತ್ತು ಮಾಣಿಪ್ಪಾಡಿ ಅವರು ಈ ದಿಶೆಯಲ್ಲಿ ಸಾಕಷ್ಟು ಭೂಮಿಗಳ ಬಗ್ಗೆ ಸರ್ವೆ ಮಾಡಿ ಅವರು ಒಂದು ರಿಪೋರ್ಟು ಕೊಟ್ಟಿದ್ದಾರೆ. ಏನಪ್ಪ ಆ ದಿಶೆಯಲ್ಲೇ ಅವ್ರು ಸಾಕಷ್ಟು ಭೂಮಿಗಳು ಅಂದರೆ ಹೆಚ್ಚು ಕಡಿಮೆ ಅವರ ಅಭಿಪ್ರಾಯದಲ್ಲಿ 2.70 ಲಕ್ಷ ಕೋಟಿ ಮೌಲ್ಯದ ವಕ್ಫ್ ಆಸ್ತಿ ಅತಿಕ್ರಮಣ ಆಗಿದೆ ಅಂತ ಅನ್ವರ್ ಮಾಣಿಪ್ಪಾಡಿ ಅವರು ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಒಪ್ತಾರೆ ಇವರು BJPಗರು. ಒಪ್ಪಿದ ಮತ್ತು ಏನು ಸಮಸ್ಯೆ ಇದು, ಅದಕ್ಕೆ ಹೆಚ್ಚು ತೆಗೆದುಕೊಳ್ತಾರಪ್ಪ ಅಂತ ನಿಮಗೆ ಅನಿಸಿದ್ರೆ ಅದನ್ನ ದಾಖಲೆ ಸಹಿತ ಕೊಡ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಯಾರೋ ಜವೀರ್ ಅಹ್ಮದ್ರವರು ಹಂಗೇನಾಗಿದ್ದ ದಾಖಲೆ ಮಾತಾಡ್ರಿ, ಸುಮ್ಮನೆ ಮಾತಾಡಬೇಡ್ರಿ, ಕಿಚ್ಚು ಕೆಲಸ ಮಾಡಬೇಡ್ರಿ ಅಂತ ಅವ್ರು ಅಂತ ಇದ್ದಾರೆ. ಹಿಂದೂ ಮುಸ್ಲಿಮ್ಗಳಿಗೆ ಹಚ್ಚಲಿಕ್ಕೆ ಹೋಗ್ಬೇಡ್ರಿ, ನೀವು ಇದಂತ ಅವ್ರು ಅಂಥ ದಾಖಲೆ ಕೊಡ್ರಿ, ಅಂಥ ದಾಖಲೆ ಕೊಡ್ತೀರಿ, ನೀವು ರಾಜೀನಾಮೆ ಕೊಡ್ತೀರ ಅಂತ ಅವ್ರು ಕೇಳ್ತಾರೆ. ಮೊದಲು ಕೊಡ್ರಿ, ನಾವು ಕೊಡೋಣ, ಅದನ್ನು ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮುಂದೆ ಇನ್ನೊಂದು 1974 ಅಧಿಸೂಚನೆ ರದ್ದುಗೊಳಿಸ್ರಿ ಅಂತೇಳಿ BJPಗರು ಕೇಳ್ತಾ ಇದ್ದಾರೆ. 1974 69 ಅಡಿ ಏನಪ್ಪ ಅಂತಂದ್ರೆ ಇದು ಯಾವ್ಯಾವ ಒಂದು ನೋಟಿಸ್ ಹೊಡಿಸಿದ್ದಾರೆ. ಇಲ್ಲ ಇವ್ರಿ ವಕ್ಫ್ ಮಂಡಳಿ ಅವರು ಅದನ್ನು ರದ್ದುಪಡಿಸಬೇಕು ಅಂತ, ನಮ್ಮ ಭೂಮಿ ತೊಗೋಬೇಕು ಅಥವಾ ಮನೆಯನ್ನು ತೊಗೋಬೇಕು ಅಂತ ಏನದಲ್ಲ ಅದನ್ನು ರದ್ದು ಮಾಡಿರಿ ಅಂತೇಳಿ. ಅಂದರೆ ಅದರಿಂದ ಗೊಂದಲ ಉತ್ಪನ್ನ ಆಗತೈತಿ. ಏನಿದ್ರು ಕೋರ್ಟ್ಗಳಿದ್ದಾವಲ್ರಿ, ಈ ಕೋರ್ಟ್ಗಳ ಬಗ್ಗೆ ಇವ್ರಿಗೆ ಅಧಿಕಾರ ಕೊಡ್ತಾ ಇದ್ದೀರಿ ವಕ್ಫ್ ಬೋರ್ಡ್ಗಳಿಗೆ ಅನ್ನೋ ಮಾತನ್ನು ಇವರು ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲೇ ಇನ್ನೊಮ್ಮೆ ಇವ್ರು ಯಾರು ಹೇಳ್ತಾರೆ ಏನು ಅದು ಚರ್ಚೆ ಮೂಲಕ ಬಗ್ಗೆ ಹೇಳಬೇಕಲ್ಲ. ಅದನ್ನು ನಾವು ಜನಸಾಮಾನ್ಯರಿಗೆ ಓದು ಅದು ಮೂಮೆಂಟ್ ಮಾಡಿ ಅದ್ರ ಸಲುವಾಗಿ ಮತ್ತೇನು ಮಾಡಿದ್ರೆ ಅದು ಇನ್ನಷ್ಟು ನಮ್ಮ ನಡಕ್ಕೆ ಈಗಾಗಲೇ ಲವ್ ಜಿಹಾದ್ ಅನ್ನೋದಾಗಲಿ, ಮಾಬ್ ಲಿಂಚಿಂಗ್ ಅನ್ನೋದಾಗಲಿ, ಇನ್ನೂ ಅನೇಕ ಕಾರಣಗಳಿಂದ ಮುಂದೆ ಎಲ್ಲ ಮಸ್ಜಿದ್ಗಳ ಕೆಳಗೆ ಗುಡಿಗಳು ಹುಡುಕುವಂಥ ವಿಷಯ ಆಗಲಿ, ಇದು ಸಾಕಷ್ಟು ಗೊಂದಲಗಳನ್ನು ಮತ್ತು ಅದೇ ಕಾಲಕ್ಕೆ ಅಭಿವೃದ್ಧಿ ಕಡೆಗೆ ಹೋಗಲಾರ ಸ್ಥಿತಿ ಅಂತ ನಿಲ್ಲಿಸಿದ್ದಾರೆ. ಅವರಲ್ಲಿಯೂ ಆತಂಕ, ನಮ್ಮಲ್ಲಿಯೂ ಆತಂಕ. ಆಲ್ರೆಡಿ 1991 ಕಾನೂನು ಅದ, ಅದರ ಕೆಳಗೆ ಇದ್ದಿದ್ದು ಬಿಟ್ಟು ಸ್ವತಃ ನಮ್ಮ RSS ಹೆಡ್ ನಮ್ಮ ಏನಪ್ಪ ಅಂತಂದ್ರೆ ಭಾಗವತರವರು ಸ್ವಚ್ಛ ಹೇಳಿದಾರೆ, ಪ್ರತಿ ಮಸ್ಜಿದ್ ಕೆಳಗೆ ಶಿವಲಿಂಗ ಹುಡುಕಬೇಡ್ರಿ ಅಂತೇಳಿ. ಇವೆಲ್ಲ ನಡೆಯಲಿ ಇವತ್ತು ಈ ಎಲ್ಲ ನಮ್ಮ ನಾಡಿನ ನಾಯಕರು, BJP ನಾಯಕರಾಗಿರ್ಬೋದು, ಕಾಂಗ್ರೆಸ್ದವರು ಇದಾದ ಕಾಂಗ್ರೆಸ್ ಅವರೆಲ್ಲ ಸಜ್ಜನರು ಅಂತ ನಾನು ಹೇಳಿಕ್ಕೆ ಹೊಂಟಿಲ್ಲ. ಆದರೆ ಹೇಳಕ್ಕೆ ಹೊಂಟಿದ್ದೇನಪ್ಪ ಅಂದ್ರೆ ಕುಂತು ಮಾತಾಡಿದ್ರೆ ಎಲ್ಲಿ ಏನಾಗಿದೆ ಎಂದು ಗೊತ್ತಾಗ್ತದೆ. ಬೇಕಾದ್ರೆ ಕೋರ್ಟ್ ಅದೇ ನಮ್ಮದು, ಕೋರ್ಟ್ನಲ್ಲೂ ಕೆಲವೊಂದಿಷ್ಟೇನೋ ಇತ್ತೀಚೆಗೆ ನಿರ್ಣಯಗಳು ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಆರೋಪಗಳಿದ್ದ. ಆದರೂ ಸಹ ಮತ್ತೆ ಹೈಕೋರ್ಟ್ ಅದ, ಆದ್ಮೇಲೆ ಸುಪ್ರೀಂ ಕೋರ್ಟ್ ಅದ, ಕೇಳಲಿಕ್ಕೆ ಅಲ್ಲಿ ಅನುಕೂಲಗಳಿದ್ದಾವೆ. ಕೆಲವು ಸುಪ್ರೀಂ ಕೋರ್ಟ್ನೂ ತಪ್ಪು ಹೆಚ್ಚುಗಳು ಆಗಿದ್ದು ಅದಾವ, ಅದು ಇಲ್ಲಂತಲ್ಲ. ಯಾಕಂದ್ರೆ ನಮ್ಮ ಹಿಂದಿನ CJI ಚಂದ್ರಚೂಡದವ್ರ ಕಾಲದಲ್ಲ ಅನಗತ್ಯ ಮಸೀದಿಗಳ ಕೆಳಗೆ ಏನೋ ಹುಡುಕ್ಲಿಕ್ಕೆ ಹಚ್ಚಿಬಿಟ್ರು. ನೋಡಿರಿ, ತಿಳ್ಕೊಳ್ಳೋ ತಪ್ಪಿಲ್ಲ, ಇತಿಹಾಸ ತಿಳ್ಕೊಳ್ಳೋದೇನು ತಪ್ಪಿಲ್ಲ. ಆದರೆ ಅದರಿಂದ ಪರಿಣಾಮಗಳು ಏನಾಗ್ತಲ್ಲ ಅದು ಭಾಳ ಮಹತ್ವದ ಇರ್ತದೆ. ಯಾಕಂದ್ರೆ ನಾವಿಲ್ಲಿ ವರ್ತಮಾನದಲ್ಲಿ ಇರ್ತೀವಿ, ಅದು ಭವಿಷ್ಯದ ಕಿಚ್ಚು ಹಚ್ಚುವಂಥ ಕೆಲಸ ಆಗ್ತದೆ. ಜನ ಕೂಡಿ ಹೋಗುವಂಥದ್ದು, ಪ್ರೀತಿಯಿಂದ ಹೋಗುವಂಥದ್ದಕ್ಕೆ ದೊಡ್ಡ ಕೊಡ್ಲಿ ಪೆಟ್ಟು ಕೊಡ್ತದೆ. ಯಾಕಂದರೆ ಈಗ ಅಲ್ಲಿ ಕೆಳಗೆ ಶಿವಲಿಂಗ ಗುಡಿ ಇತ್ತು ಅಥವಾ ದೇವ್ರ ಗುಡಿ ಇತ್ತು ಅಂತ ಅನಿಸಿದ್ರೆ ಸಹಜ ಹಿಂದೂಗಳಲ್ಲಿ ಭಾವನೆ ಕೆದಕ್ತದೆ. ನಮ್ಮ ಗುಡಿ ಕೆಳಗೆ ನಮ್ಮ ಮೇಲೆ ಕಡೆ ಅದು ಕೆಡವ್ರಿ ಏನು ಶುರು ಆಯಿತು, ಆ ಮೂರು ಹೊಸ ಶುರು ಆಗ್ತದೆ. ಈ ದೇಶದ ಬಂತಾವು 40,000 ಕೆಲವೊಬ್ರು ಹೇಳ್ತಾರೆ, 2-3 ಲಕ್ಷ ಅಂತ ಹೇಳ್ತಾರೆ, ಬಾಯಿ ಬಂದಾಗ ಹೇಳ್ತಿರ್ತಾರೆ. ಎಲ್ಲರೂ ನಾವು ಎಲ್ಲ ಜಾಣರನ್ನ. ಯಾಕೆ ನಮ್ಮಲ್ಲಿ ಡಿಸ್ಕವರ್ ಮಾಡುವಂಥ, ಅದು ಇನ್ವೆನ್ಷನ್ ಮಾಡುವಂಥ ಮನೋವೃತ್ತಿ ಭಾಳ ಕಡಿಮೆ ರೀ. ಯಾರ್ಯಾರ್ದು ಮಾದಕ್ಕೆ ಹೇಳ್ಕೊತ ಹೋಗಿಬಿಡೋದು. ಹೀಗಾಗಿ
ಮತ್ತು ಗೊಂದಲಗಳು ಶುರು ಆಗ್ತಾವೆ. ದಯವಿಟ್ಟು ಈ ದಿಶೆಯೊಳಗೆ ಎಲ್ಲರೂ ಕೂಡಿ ಕೂತು ಚರ್ಚೆ ಮಾಡಿ ಬಗೆಹರಿಸೋದು ಭಾಳ ಯೋಗ್ಯ. ಕಾಂಗ್ರೆಸ್ಸಿಗರು ತಮ್ಮ ಲಾಭಕ್ಕಾಗಿ ನೋಡೋದು ಬೇಕಾಗಿಲ್ಲ, ಬಿ ಜೆ ಪಿಯವರು ತಮ್ಮ ಲಾಭಕ್ಕಾಗಿ ನೋಡೋದು ಬೇಕಾಗಿಲ್ಲ. ಯಾಕಂದರೆ ವಕ್ಫ್ ಕಾನೂನು ಅದು ಸಿಂಪಲ್ ಅದ. ಏನಪ್ಪ ಅಂದ್ರೆ ನಿಜವಾದ ಮುಸಲ್ಮಾನ್ ಅಥವಾ ಮುಸಲ್ಮಾನರು ದಾನ ಮಾಡಿದ ಆಸ್ತಿ ಒಳ್ಳೆಯ ಕೆಲಸಕ್ಕೆ, ಅವ್ರ ಸಮಾಜ ಕೆಲಸಕ್ಕೆ, ಅಲ್ಲಿ ಬಡವ್ರ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಆಗಲಿ ಅಂತದ. ಅಲ್ಲಿ ಮಸ್ಜಿದ್ಕೋ ಮತ್ತದಕ್ಕೋ ಉಪಯೋಗ ಆಗುವಂಥದ್ದು ಆ ದಿಶೆಯಲ್ಲೇ ಅಂಥವು ಯಾವಿದ್ರೆ ಆ ಆಸ್ತಿ ಅಕ್ವೈರ್ ಆಗಿದ್ದರೆ ಯಾರಿಂದರೂ ಒಂದಿಷ್ಟು ಏನೋ ಅತಿಕ್ರಮಣ ಆಗಿದ್ರೆ ಅವುಗಳನ್ನ ಕೊಡಿಸೋದು ಭಾಳ ಉತ್ತಮ. ಮತ್ತು ಎಲ್ಲ ಕಡೆಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ಬಿಡ್ತನೋತವ್ರಲ್ಲಿ ಗೆದ್ದಿದ್ದಾರೆ, ನನಗೈತೆ ಅದು ದೊಡ್ಡ ಮಾಡೋದು ಅರ್ಥ ಇಲ್ಲ ಅಂತ ಹೇಳ್ತಾರೆ. ಇದು ವಕ್ಫ್ ಇಲ್ಲಿವರೆಗೆ ನಡೆದ ಚರ್ಚೆ. ಅದರ ಪರಿಣಾಮ ಏನಾಗ್ತದೆ ನೋಡೋಣ. ಇಷ್ಟು ಸಮೀಪವಾಗಿ ಎಷ್ಟು ಸರಳವಾಗಿ ಇದು ಬಗೆಹರಿಯೋದಿಲ್ಲ. ಇನ್ನು ಈಗಾಗಲೇ ಇದು ನಮ್ಮ ಸಂಸತ್ನಲ್ಲದ JPC ಮುಂದದ ಅದೇನಾಗ್ತದೆ ನೋಡೋಣ ಅಂತ ಹೇಳ್ತಾರೆ. ಅದು ಡಿಸಿಷನ್ ಅಂತ ತೆಗೆದುಕೊಳ್ತದೆ. ಯಾಕೆ ದೊಡ್ಡ ಅದು ಪಂಚಾಯಿತಿ, ಆ ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ಏನು ನಿರ್ಧಾರ ಮಾಡ್ತಾರೆ. ಆದರೂ ಇವತ್ತೊಂದು ಸಮಾಧಾನ ಏನಪ್ಪ ಅಂತಂದ್ರೆ ಒನ್ ಸೈಡೆಡ್ ಡಿಸಿಷನ್ ಆಗೋದಿಲ್ಲ ಇವತ್ತು. ಯಾಕಂದ್ರೆ ವಿರೋಧ ಪಕ್ಷ ಇವತ್ತು ಪವರ್ಫುಲ್ ಆಗ್ಯದ, ಕೇಳುವ ಹಂತಕ್ಕೆ ಬಂದಿರ್ತದೆ. ಇದೊಂದು ಒಳ್ಳೆಯ ಡೆವಲಪ್ಮೆಂಟ್. 2024ರ ಲೋಕಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಯಿತು. ಪ್ರಶ್ನೆ ಮಾಡೋದಕ್ಕಾದರೂ ಅವಕಾಶ ಅದ. ಅವ್ರ ಕಡೆ ಆಗಲಿ ಬಿಡಲಿ, ಅಟ್ಲೀಸ್ಟ್ ಅನ್ಯಾಯವನ್ನು ತೋರಿಸಿ ಇದು ಪ್ರತಿಭಟನೆ ಮಾಡುವಂಥ ಒಂದು ಜನರ ಒಂದು ಸಂಖ್ಯೆ ಹೆಚ್ಚಾಗ್ಯದ. ಅದಕ್ಕಾಗಿ ಈ ಸಲದ ಲೋಕಸಭಾ ಒಂದು ಸಂಸತ್ತಿಗೆ ಶರಣ ಹೇಳಬೇಕಾಗಿತ್ತು ಅಂತ ನಿಮ್ಗೆ ಲೈಕ್ ಆಗಿರ್ಬೋದು. ಇಲ್ಲಿ ಚರ್ಚೆ ಮಾಡಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ವಕ್ಫ್ ಬಗ್ಗೆ ಭಾಳಷ್ಟು ಮಾತಾಡೋಕ್ಕಿಂತಲೂ ಚರ್ಚೆಗೆ ಅವಕಾಶ ಆಗಿ ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.